ರಾಮಾನುಜಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಇವತ್ತು ವೇದದ ಮಾಹಾತ್ಮ್ಯದ ಬಗ್ಗೆ ನಿಮಗೆ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಹೇಳಿ. ವೇದ ಶಿವ ವೇದ ಶಿವಃ ವೇದ ಶಿವಃ ಶಿವೋ ವೇದಃ ಶಿವೋ ವೇದಃ ಶಿವೋ ವೇದಃ ವೇದಾಧ್ಯಾಯಿ 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 ಸದಾಶಿವಃ 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 ತಸ್ಮಾತ್ 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 ಸರ್ವಪ್ರಯತ್ನೇನ 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 ವೇದಮೇವ 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 ಸದಾ ಜಪೇತ್ ಸದಾ ಜಪೇತ್ ಸದಾ ಜಪೇತ್. ಅಂದ್ರೆ ಈ ಶ್ಲೋಕ ಏನ್ ಹೇಳ್ತಾ ಇದೆ ಅಂತಂದ್ರೆ, ವೇದವೇ ವೇದದ ಅಕ್ಷರಗಳೆಲ್ಲ ಇದೆಯಲ್ಲ ಅದೆಲ್ಲ ವೇದ ಹೇಳ್ತಾ ಇದ್ರೇನೆ ಶಿವನ್ನ ನೋಡ್ದಂಗೆ. ವೇದ ಶಿವ, ವೇದವೇ ಶಿವ, ಶಿವೋ ವೇದ. ಆ ಪರಮಾತ್ಮನಾದ ಶಿವ ಇದ್ದಾನಲ್ಲ ಅವನೇ ವೇದ. ಈ ಎರಡಕ್ಕೂ ವ್ಯತ್ಯಾಸ ಇಲ್ಲ. ಶಿವನಿಗೂ ವೇದಕ್ಕೂ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಈ ವೇದವನ್ನು ಯಾರು ಓದ್ತಾರೋ, ವೇದವನ್ನು ಯಾರು ಅಭ್ಯಾಸ ಮಾಡ್ತಾರೋ, ವೇದವನ್ನು ಮನದಟ್ಟು ಮಾಡ್ಕೊಳ್ತಾರೋ ಅವರು ಸದಾಶಿವ. ವೇದಾಧ್ಯಾಯಿ, ವೇದಾಧ್ಯಾಯಿ ಅಂದರೆ ವೇದವನ್ನು ಅಧ್ಯಯನ ಮಾಡುವನು. ಸದಾಶಿವ ಅವನೇ ಸದಾ ಮಂಗಳವಾಗಿರೋ ಸದಾಶಿವನ ಲೆಕ್ಕ ಅವನು. ತಸ್ಮಾತ್ ಆದ್ದರಿಂದ ಸರ್ವ ಪ್ರಯತ್ನೇನ ಹೆಂಗಾದರೂ ಕಷ್ಟಪಟ್ಟು ಸರ್ವ ಪ್ರಯತ್ನೇನ ವೇದಮೇವ ವೇದವನ್ನೇ ಸದಾ ಜಪೆ ಅದನ್ನು ಸದಾ ಹೇಳ್ತಾ ಇರಬೇಕು ಅಂತ ವೇದಶಾಸ್ತ್ರದ ಮಂಗಳ ಶ್ಲೋಕ. ಅಂದರೆ ಏನಂತ, ಮನುಷ್ಯ ಕಷ್ಟಪಟ್ಟಾದರೂ ವೇದವನ್ನು ಹೇಳ್ತಾ ಇರಬೇಕು. ಆಯಿತು, ವೇದವನ್ನು ಶಿವ ಅಂತ ಹೇಳಿದ್ರಿ, ವೇದ ನಾರಾಯಣನಲ್ಲವೇ ಅಂತ ನೀವು ಕೇಳೋದಾದರೆ ಅದೂ ಹೌದು. ಇವಾಗ ಹೇಳ್ತಾರೆ, ವೇದಾಕ್ಷರಾಣಿ 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 ಯಾವಂತಿ 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 ಪಠಿತಾನಿ 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 ದ್ವಿಜಾತಿಭಿಃ 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 ತಾವಂತಿ 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 ಹರಿನಾಮಾನಿ 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 ಕೀರ್ತಿತಾನಿ 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 ನ ಸಂಶಯಃ. ನ ಸಂಶಯಃ ನ ಸಂಶಯಃ. ಅಂದರೆ ಯಾವಂತಿ ಹರಿನಾಮಾನಿ ಅಂದರೆ ವೇದಾಕ್ಷರಾಣಿ ಯಾವಂತಿ, ವೇದದಲ್ಲಿ ಎಷ್ಟು ಅಕ್ಷರ ಇದೆಯೋ. ಈಗ ಉದಾಹರಣೆಗೆ ವೇದದಲ್ಲಿ ಋಷೇತ್ವೋರ್ಜೇತ್ವಾ ವಾಜವಸ್ತೋ ವಾಜವಸ್ತಃ ಅಂತ ಹೇಳುವಾಗ ಈ ಶೇ ಅಂತ ಬರ್ತದೆ, ಎರಡು ಅಕ್ಷರ ಆಯಿತು. ಆವಾಗ ಈ ಅಂದರೆ ಹರಿಹಿ, ಶೇ ಹರಿಹಿ ಅಂತ ಬರ್ತದೆ. ನಮೋ ರುದ್ರಾಯ ಚ ಬರುವಾಗ ನಮೋ ರುದ್ರಾಯ 5 ಅಕ್ಷರ ಆಯ್ತಲ್ಲ. ನಮ ಶಿವಾಯ ಅಂದಾಗ ಒಂದು ಅಕ್ಷರ ಹೇಳಿದರೆ ನ ಮ ಹರಿಹಿ 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 ಅಂತ ಎಷ್ಟು ಅಕ್ಷರ ಇದೆಯೋ ವೇದದಲ್ಲಿ ಅಷ್ಟಕ್ಷರನೂ ಹರಿ 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 ಅಂತ ಹೇಳ್ತಾನೆ. ಆದ್ದರಿಂದ ಯಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ಅಂದ್ರೇನು, ವೇದದಲ್ಲಿ ವೇದಾಕ್ಷರಾಣಿ ಯಾವಂತಿ ಎಷ್ಟು ವೇದಾಕ್ಷರಗಳಿದೆಯೋ ಅದನ್ನು ಪಠಿತಾನಿ ದ್ವಿಜಾತಿಭಿಃ ಯಾರು ವೇದವನ್ನು ಓದೋರು ಅದನ್ನು ಹೇಳ್ತಾರೋ ಅಷ್ಟಕ್ಷರಗಳು ಹರಿನಾಮ ಮಾಡಿದಂಗೆ. ಅಲ್ಲಿಗೆ ವೇದ ಶಿವೋ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾ ಜಪೇತ್ ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿಃ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ಅಸಂಶಯ ಅಂತ ಹೇಳಿ ವೇದ ಬೇರೆ ಅಲ್ಲ, ಆ ಪರಮಾತ್ಮ ಬೇರೆ ಅಲ್ಲ. ಆದ್ದರಿಂದ ಸರ್ವ ಪ್ರಯತ್ನವನ್ನಾದರೂ ಮಾಡಿ ವೇದವನ್ನು ಕಲಿಬೇಕು. ಏನೂ ಆಗದೆ ಹೋದರೆ ವೇದೇಶು ಪೌರುಷಂ ಸೂಕ್ತಂ ಅಂತ ವೇದಗಳಲ್ಲಿ ಪುರುಷ ಸೂಕ್ತ ಮತ್ತು ಕನಿಷ್ಠ ರುದ್ರ ಇದನ್ನಾದರೂ ಕಲಿಯುವಂತಹ ಪ್ರಯತ್ನಗಳನ್ನು ಮಾಡಬೇಕು ಅಂತ ಪುರಾತನರು ಇಟ್ಕೊಂಡಿದ್ದಾರೆ. ಆದ್ದರಿಂದ ಏನೂ ನನ್ನ ಕೈಲಾಗಲಿಲ್ಲ ಅನ್ನೋದಾದರೆ ಒಂದು ಪುರುಷ ಸೂಕ್ತವನ್ನಾದರೂ ಹೇಳೋದನ್ನು ಅಭ್ಯಾಸ ಮಾಡಬೇಕು. ಶೈವರಾಗಿರುವರು ಶಿವನ ಪೂಜೆಯನ್ನು ಮಾಡುವುದು ಕನಿಷ್ಠ ಒಂದು ರುದ್ರವನ್ನಾದರೂ ಕಲಿಬೇಕು ಅನ್ನೋದು ಪ್ರಾಚೀನರ ನಂಬಿಕೆ. ಶ್ರೀಮತೆ ರಾಮಾನುಜಾಯ. ಶ್ರೀಮತೆ